ಹಾಯ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಏನಂದ್ರೆ 5 ಮಾರ್ಕ್ಸ್ ಅನ್ನು ಡಿಟರ್ಮಿನೆಂಟ್ಸ್ ಅನ್ನು ಫಿಕ್ಸ್ ಇರುವಂತ ಪ್ರಾಬ್ಲಮ್ಸ್ ಯಾವ ಮ್ಯಾಟ್ರಿಕ್ಸ್ ಒಳಗ ಈ ಡಿಟರ್ಮಿನೆಂಟ್ಸ್ ಒಳಗ ಇಲ್ಲ ಅಬ್ಸರ್ವ್ ಮಾಡಿ. ಡಿಟರ್ಮಿನೆಂಟ್ಸ್ ಒಳಗ ಒಂದು ಯಾವ್ದಂದ್ರೆ ಫಿಕ್ಸ್ ಇರುವಂತ ಪ್ರಾಬ್ಲಮ್ಸ್ ಅಂದ್ರೆ ಯಾವ ಅಂದ್ರೆ ಮ್ಯಾಟ್ರಿಕ್ಸ್ ಮೆಥಡ್ ಒಂದು ಫಿಕ್ಸ್ ಪ್ರಾಬ್ಲಮ್ಸ್ ಇರ್ತದೆ. ಮ್ಯಾಟ್ರಿಕ್ಸ್ ಮೆಥಡ್ ಆ ಮ್ಯಾಟ್ರಿಕ್ಸ್ ಮೆಥಡ್ ಯಾವ್ದು ಅಂತಂದ್ರೆ 3x3 ಆರ್ಡರ್ ಒಂದು ಫಿಕ್ಸ್ ಕ್ವಶನ್ ಇಸ್ ದ ಫಸ್ಟ್ ಒನ್. ಏನದ ಸಾಲ್ವ್ ದಿ ಅಂತ ಯೂಸ್ ಮಾಡ್ತೀವಿ. ಸಾಲ್ವ್ ದಿ ಸಿಸ್ಟಮ್ ಆಫ್ ದ ಇಕ್ವೇಶನ್ಸ್ ಅಂತ ಬರ್ತದೆ. ಇಕ್ವೇಶನ್ಸ್ ಅಂತ ಕೊಡ್ತಾರೆ. ಇಲ್ಲ ಅಂತಂದ್ರೆ ಯಾವ್ದು ಯೂಸ್ ಮಾಡ್ತೀವಿ? ಸಾಲ್ವ್ ಬೈ ಯೂಸಿಂಗ್ ಮ್ಯಾಟ್ರಿಕ್ಸ್ ಮೆಥಡ್ ಅಂತ ಯೂಸ್ ಮಾಡ್ತೀವಿ. ಸಾಲ್ವ್ ಅಥವಾ ಸಾಲ್ವ್ ಬೈ ಯೂಸಿಂಗ್ ಏನದ ಮ್ಯಾಟ್ರಿಕ್ಸ್ ಮೆಥಡ್. ಮ್ಯಾಟ್ರಿಕ್ಸ್ ಮೆಥಡ್ ಅಂತ ಯೂಸ್ ಮಾಡ್ತೀವಿ. ಇಲ್ಲಿ ಮ್ಯಾಟ್ರಿಕ್ಸ್ ಮೆಥಡ್ ಅಲ್ಲಿ 2 by x, okay, plus 3 by y plus 10 z by equal to 4. Next 4 by x minus 6 by y plus 5z equal to 1. And here the 6 by x plus 9 by y minus 20 by z equal to 2. Okay, ಈ ತರ ಏನದ ಪ್ರಾಬ್ಲಮ್ಸ್. ಈಗ ಅಬ್ಸರ್ವ್ ಮಾಡಿ ಪ್ರೂಫ್. ಓಕೆ, ಸೊ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ ಮಿಸ್ಲೆನ್ಸ್ ಒಳಗೆ ಪ್ರಾಬ್ಲಮ್ಸ್ ಕೇಳಿದ. ಓಕೆ, ಈಗ ನೆಕ್ಸ್ಟ್ ನೋಡ್ರಿ ಏನದ ಅಂದ್ರೆ ಇಲ್ಲಿ ಫಸ್ಟ್ ನೋಡ್ರಿ ಇದನ್ನ ಲೆಟ್ 1 by x equal to p, okay, comma 1 by y equal to q, okay, and 1 by z equal to r. Okay, clear ಆಯ್ತಾ? then the given equations becomes 2p plus 3q plus 10r equal to 4. Clear? Next ನೋಡ್ರಿ, comma 4p minus 6q plus 5r equal to 1. Okay, next one 6p plus 9q minus 20r equal to 2. Clear? Okay, ಈಗ this observe ಮಾಡ್ರಿ. this system can be written as ax, observe ಮಾಡ್ರಿ, ax equal to b, comma where ಈಗ ನೋಡ್ರಿ ಫಸ್ಟ್ ಕಂಡೀಷನ್ಸ್ ಯಾವುದು? ಎ ಮ್ಯಾಟ್ರಿಕ್ಸ್ ಬೇಕು. ಎ ಮ್ಯಾಟ್ರಿಕ್ಸ್ ಹೆಂಗ್ ಬರ್ಕೋತೀವಿ? 2 3 10. ಓಕೆ, ನೆಕ್ಸ್ಟ್ ನೋಡ್ರಿ 4 minus 6 5. ಓಕೆ, 6 9 minus 20, 6 9 minus 20. ಓಕೆ, x means ಯಾವ್ದಂದ್ರೆ p q r. ನೆಕ್ಸ್ಟ್ b or d b ಇರತ್ ನೋಡ್ರಿ ಅಥವಾ d ಇರತ್ ನೋಡ್ರಿ. here suppose
1 2 4 1 2. Here, determinant A value connect. So determinant A values. So determinant A values 2, 3, 10. Next 4 minus 6, 5, 6, 9 minus 20. Clear? Okay. Sign ಗಳು important. Plus, minus, plus. Here, here, so determinant A equal to, okay, 2 into 120 minus 45. Okay. 6 120 ಆಗ್ತದೆ 5 into 9 is 45. Okay. Minus 3. Minus 3 is 4 into minus 20 is minus 80. Okay. Minus here 5 into 6 is 30. Okay. Plus 10 plus 10. Here plus 10 means ಯಾವ್ದಾಗ್ತದೆ 36. 4 into 9 is 36 minus 6 into 6 is 36. 36 plus 36. Clear? Next note here. So determinant A equal to 150 plus 330 plus 720. Okay. Total add madi here 1200. His answer is determinant A value is 1200. Those here, those A is a non-singular, okay, non-singular matrix. Ada matrices. Therefore, inverse exist ಆಗ್ತದೆ. Therefore, therefore its inverse exist. Okay, inverse exist. Clear? ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ ಸೆಕೆಂಡ್ ಅಬ್ಸರ್ವ್ ಮಾಡ್ರಿ. ಈಗ ಡಿಟರ್ಮಿನೆಂಟ್ ಗೊತ್ತಾಯ್ತು, ಇನ್ನ ಕೋಫ್ಯಾಕ್ಟರ್ಸ್ ಕಂಡಿಡ್ಬೇಕಾದ್ರೆ ಫಸ್ಟ್ ನೋಡಿ ಕೋಫ್ಯಾಕ್ಟರ್ಸ್ ಕಂಡಿಡ್ಬೇಕಾದ್ರೆ ಫಸ್ಟ್ ಡಿಟರ್ಮಿನೆಂಟ್ ಎ ಏನ್ ಕೊಟ್ಟಾರ ಬರ್ಕೊಡ್ರಿ. ಡಿಟರ್ಮಿನೆಂಟ್ ಎ ಕಂಡೀಷನ್ಸ್ ಹಿಯರ್ ಡಿಟರ್ಮಿನೆಂಟ್ ಎ ಇಸ್ 2 3 10. Next second row 4 minus 6 5. Third row 6 9 minus 20. Okay, it's a cofactor. C11 means cofactor. First order C11 C12 C13 C21 C22 C23 C31 C32 C33. Okay, here so plus minus plus minus plus minus plus minus plus. So cofactors ಅಂತಂದ್ರೆ ಸೈನ್ ಬಹಳ ಇಂಪಾರ್ಟೆಂಟ್. ಇಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೈನ್. ಕ್ಲಿಯರ್? ಅದು ಮತ್ತೆ ಗೊತ್ತಿರಬೇಕು. ಓಕೆ, C11 ಅಬ್ಸರ್ವ್ ಮಾಡ್ರಿ. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ here C11 C12 C13 C21 C22 C23 C31 C32 C33. ಕ್ಲಿಯರ್? C11 value ಸೈನ್ ಗೊತ್ತಿರಬೇಕು. ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್. ಕ್ಲಿಯರ್? C11 ಯೂಸ್ ಮಾಡ್ಬೇಕಾದ್ರೆ C11 ರೋ ಮುಚ್ಚ್ರಿ, ಕಾಲಮ್ ಮುಚ್ಚ್ರಿ. 6 into minus is 120. Middle sign is 9. 5 into 9 is 45. So 45. His answer is plus 75. Next one C12 column muchri row muchri. C12 illada 3 C12. So column muchri row muchri. Here 4 into 2 minus 20 is minus 80. Okay, minus 80. 5 into 6 is minus 30. Okay,
minus 110 ಆಗಿ ಹೊರಗಿಂದ ಕೂಡಿ plus 110 ಆಗ್ತದೆ. Clear? Next A13. So A13 answer is 4 9s are 36. Next 4 9s are 36 minus 6 into 6 is minus 36 is plus 36 ಆಗ್ತದೆ is equal to 72. Next C21. C21 means here C21 is a 4 ಲಿಂದ ಸ್ಟಾರ್ಟ್ ಆಗ್ತದೆ. Is a column row mostly 3 into 2 is minus 60. Okay, minus 60. Clear? So minus 60. Next ನೋಡ್ರಿ minus 60 ಆಯ್ತು ಅಂದ್ರೆ ಯಾವ್ದಾಗ್ತದ ಮಿಡ್ಲ್ ಸೈನ್ ಮೈನಸ್ ಮತ್ತೇನಾಗ್ತದೆ ನೋಡ್ರಿ ಯಾವುದು ಅಬ್ಸರ್ವ್ ಮಾಡಿ ಇನ್ನು 10 into 9 is 90. Okay, minus 60 minus 90 is minus 150. Minus 150 minus ಕೂಡ plus 150. Okay, next note C22 observe ಮಾಡ್ರಿ C22 ಅಂದ್ರೆ column row 3 is minus 40. So minus 40 10 into 6 is minus 60. So minus 40 minus 60 is the answer is minus 100. Next A23 ಅಂದ್ರೆ C23 observe ಮಾಡ್ರಿ 5. So column row 2 into 9 is 18. Okay, so 18 middle sign is minus. Observe ಮಾಡ್ರಿ 3 into ಯಾವುದು 6 is a minus 18. Clear? ಏನಾಗ್ತದ ಆನ್ಸರ್ is 0. Next C31 ಅದು 6 ದಿಂದ so row column 3 so 15. Okay, 15 ಆಯ್ತು. Next is plus ಯಾಕಂದ್ರೆ is 15 ಇಲ್ಲಿ 10 into 6 is minus 60 is plus 60 ಆಗ್ತದೆ. Clear? So 60 into ಯಾವುದು 75 total 75. Next C32 answer is C32 observe ಮಾಡಿ C32 is 9 column row and column 3 is 10. 2 into 5 is 10. So 10 into 4 is minus 40. Clear? So answer is 30. C33 answer is C33. So minus 12 here minus 12 ಆಗ್ತದ. Okay, 4 into 3 is ಅದು 12. So minus 12 is minus 24. Clear? So minus 24 ಈ ತರ ಬಂದು ಇನ್ನು ನೆಕ್ಸ್ಟ್ ನೋಡ್ರಿ adjoint ಆಗಬೇಕು. ಸೊ adjoint A ಅಂತ ಯೂಸ್ ಮಾಡ್ತಾ ಇದ್ದಾರೆ. ಸೊ adjoint A ಬರಿಬೇಕಾದ್ರೆ ಸ್ಟೂಡೆಂಟ್ಸ್ ಸ್ವಲ್ಪ ಕೇರ್ಫುಲ್ ಆಗಿರ್ಲಿ. ಇವತ್ತು ಫೋಲ್ ಡ್ಯಾಶ್ ಆಗಿರ್ತದ adjoint. ಈಗ ನೋಡ್ರಿ 75 ಬಂದದ 110 ಬಂದದ ಹಿಯರ್ 72. ನೆಕ್ಸ್ಟ್ ನೋಡ್ರಿ 150 minus 100 so 0 third row to 75 30 ಅದ is minus 24. Here adjoint ಕಂಪ್ಲೀಟ್ ಆಗಬೇಕಾದ್ರೆ ಇಂಟರ್ಚೇಂಜ್ ಆಗಬೇಕು ರೋ ಅಂಡ್ ಕಾಲಮ್ಸ್ ಅಂದ್ರೆ ಕಂಪ್ಲೀಟ್ ಆಗ್ತದೆ adjoint, ಇಲ್ಲಾಂದ್ರೆ ಕಂಪ್ಲೀಟ್ ಆಗಲ್ಲ. Here 75 110 72. Here 150 minus 100 here 0. Here 75 30 minus 24. This is the ಏನದಲ್ಲ adjoint A ಅಂತ ಯೂಸ್ ಮಾಡ್ತೀವಿ adjoint A. Clear? ಸೊ adjoint A ಆಯ್ತು. ಇನ್ನ ಇನ್ವರ್ಸ್ ಕಂಡುಹಿಡಿಬೇಕು. adjoint A ಆಗ್ಬೇಕಾದ್ರೆ ಇನ್ವರ್ಸ್ ಆಗಬೇಕು. ಸೊ ನೆಕ್ಸ್ಟ್ ಪೇಜ್ ಅಲ್ಲಿ ಬಿಡಿಸುತ್ತೆ ನೋಡ್ರಿ ಇನ್ವರ್ಸ್ ಫಾರ್ಮುಲಾ ಏನದ A inverse equal to 1 by determinant A into adjoint A. Here A inverse equal to 1 by determinant A already ಕಂಡುಹಿಡಿದ್ರ ಎಷ್ಟು 1200. Okay, so adjoint A ಕಂಡುಹಿಡಿದ್ರಿ ಆಗಲೇ ಎಷ್ಟದ 75 150 75. Clear? Next ನೋಡ್ರಿ second row 110 minus 100 30. Third row 72 0 minus ಯಾವುದು
24 minus 24. Clear? Minus is 24. Here is the inverse form. In the next one, by using, okay, so by using matrix method, by using matrix method, x equal to a inverse into b. Here x inverse form ಕಂಡುಹಿಡಿದ್ರಿ. ಏನದ 1 by 1200 into ಯಾವುದು 75 150 75. Okay, so 110 minus 100 30. Here 72 0 minus 24 into B. B matrix already first ಗೆ ಬರ್ದಿರ್ತೀವಲ್ಲ, B matrix ಅದು ಬರ್ಕೊಡ್ರಿ. 4 1 2. Clear? Okay, x equal to 1 by 1200 into first row. Observe, first row, first column, 75 into 4. Observe, 75 into 4 means is 300 plus, clear, plus 15 150 into 1 is 150. Next nodri, next 75 into 2, 75 into 2 is 150. Clear? Next second row. Observe, second row, first column, 110 into 4 440. Okay, plus, sorry, minus ಆಗ್ತದೆ. Here minus, next nodri, minus 100 into is 100 minus 100, 30 into 2 is plus 60. Next node, third row in the first column, 72 into 4 is 288 6. Next node, so 0 into 1 is 0 minus 24 into 2 is minus 48. Clear? Minus 48. Observe, minus 48. ಈಗ ನೆಕ್ಸ್ಟ್ ನೋಡ್ರಿ ಏನಾಗ್ತದ, minus 48 ಆಯ್ತು. Here observe ಮಾಡ್ರಿ, x equal to 1 by 1200 into what add ಮಾಡಿ, so add, so ಎಷ್ಟಾಗ್ತದ add ಮಾಡಿದ್ರ, here 600, here ಯಾವುದು 400, next one 240. Okay, so next one, next ಕ್ವೀಸ್ ಅಲ್ಲಿ ಏನದ, here once again repeat ಬರಿತೀನಿ. ಯಾವುದು x equal to 1 by 1200 into ಎಷ್ಟದ, once again repeat, 600 400 240. Okay, so x equal to, clear, 600 by 1200, so 400 divided by 1200, 240 divided by 1200, 0 0 cancel, 6 on the 6 in the 2's on the, x equal to, here 0 0 cancel, here 1 1 cancel. Is the last answer is here 1 by 2, here 1 by 3, here 1 by 5. So 1 by 2, 1 by 3, 1 by 5. Clear? Here observe ಮಾಡ್ರಿ, ಕಂಡೀಷನ್ಸ್ ಏನದ ನಮ್ದು, x ಅಂತಂದ್ರೆ ಏನ, p q r equal to ಏನದ, so 1 by 2, 1 by 3, 1 by 5. Clear? See here, so p
P equal to 1 by 2, Q equal to 1 by 3, here R equal to 1 by 5. Clear? P means 1 by X, already first ಬರ್ತಿದ್ವಿ P ಅಂತಂದ್ರೆ 1 by 2, comma Q means 1 by Y equal to 1 by 3, R means 1 by Z equal to 1 by 5. Here X equal to 2, Y equal to 3, Z equal to 5. Observe ಮಾಡ್ರಿ, X value ಎಷ್ಟು ಬಂತು? 2 ಬಂತು, Y value 3 ಬಂತು, Z value 5 ಬಂತು. ಬೇಕಾದ್ರೆ ಇಕ್ವೇಶನ್ಸ್ ಅಲ್ಲೇ ಹಾಕೋಬಹುದು. ಇಕ್ವೇಶನ್ಸ್ ಹಾಕಲ್ಲೇ ನೀವು ಚೆಕ್ ಮಾಡ್ಕೋಬಹುದು. ಈಗ ಹೌದಾ, ಈಗ ಒಂದು ಇಕ್ವೇಶನ್ ಬೇಕಾದ್ರೆ ಇಲ್ಲಿ ಹಾಕಿರ್ತೀನಿ. ಈ ಇಕ್ವೇಶನ್ಸ್ ಇಲ್ಲಿ ಹಾಕಿರ್ ನೋಡಿ. ಸೊ ಏನದ, ಫಸ್ಟ್ ನೇ ಇಕ್ವೇಶನ್ ತಗೊಂಡಿರ್ತೀನಿ. ಏನದ 2 by X plus 3 by Y plus 10 by Z equal to 4 ಅದ. ಈಗ ನೋಡಿ X ವ್ಯಾಲ್ಯೂ ಏನದ 2 by 2 plus 3 by 3 plus 10 by 5 equal to 4. So 1 1 5 1s are 5 2s are. ಏನದ 1 plus 1 plus 2 equal to 4. Here 4 equal to 4. His answer is ಏನದ ಕರೆಕ್ಟ್ ಆಗ್ತದೆ. X value 2, Y value 3, Z value 5 is the exactly answers. ಕ್ಲಿಯರ್ ಆಗ್ತತಿ. ಈ ತರ ಏನದಲ್ಲ ಒಂದು ಫಿಕ್ಸ್ ಕ್ವಶನ್ಸ್ ಇರ್ತದ್ರಿ. ಯಾವ್ದು 5 marks ಗೆ ಒಂದ್ ಯಾವ್ದ್ರ ಇರ್ತಾರೆ. ಈಸಿ ಗೋಯಿಂಗ್ ಅದ, ಟಫ್ ಏನಿಲ್ಲ. ಸ್ವಲ್ಪ ಏನದಲ್ಲ ಕಾನ್ಸಂಟ್ರೇಷನ್ ಕೊಟ್ಟು ಸಾಲ್ವ್ ಮಾಡ್ಬೇಕಾಗ್ತದ. ಕ್ಲಿಯರ್ ಆಗ್ತತಿ, ಹೌದಾ? ಈ ತರ ಏನದಲ್ಲ ಒಂದು ಕ್ವಶನ್ಸ್ ಕೇಳ್ತಾರ. ಯಾವುದು ಬೈ ಯೂಸಿಂಗ್ ಮ್ಯಾಟ್ರಿಕ್ಸ್ ಮೆಥಡ್ ಅಲ್ಲೇ. ಇನ್ನೊಂದು ಯಾವ ತರ ಕೇಳ್ತಾರ ಅಂದ್ರೆ ನೆಕ್ಸ್ಟ್ ಕ್ವಶನ್ಸ್ ಯಾವುದು ಇಲ್ಲಿ ಅಬ್ಸರ್ವ್ ಮಾಡಿ. ಇಫ್ ಏನದ, ಇಫ್ ಮ್ಯಾಟ್ರಿಕ್ಸ್ A equal to, it is the first row 2 minus 3 5, second row 3 2 minus 4, third row 1 1, here minus 2, comma find A inverse using A inverse, solve the system of equation in the 2x minus 3y plus 5z equal to 11 ಅಂತ ಕೊಟ್ಟಿದ್ದಾನೆ. 3x plus 2y minus 4z equal to minus 5 ಅಂತ ಹೇಳಿದಾನೆ. ನೆಕ್ಸ್ಟ್ ಇನ್ನೊಂದು ಇಕ್ವೇಶನ್ x plus y minus 2z equal to minus 3. ಓಕೆ, ಈ ತರ ಕಂಡೀಷನ್ಸ್ ಕೊಟ್ಟಿದ್ದಾನ್ರಿ. ಈಗ ಫಸ್ಟ್ ಈ ಕಂಡೀಷನ್ಸ್ ಯೂಸ್ ಮಾಡ್ಕೊಂಡು ಸ್ವಲ್ಪ ಅಬ್ಸರ್ವ್ ಮಾಡುತ್ತಾ ಬರ್ರಿ. ಯಾವುದು ಕಂಡೀಷನ್ಸ್ ಈಗ ಏನ್ ಕೊಟ್ಟಾನ, ಹೌದಾ? ಏನ್ ಕೊಟ್ಟಾನ ಅಬ್ಸರ್ವ್ ಮಾಡ್ರಿ. ಈಗ ಇಟ್ಸ್ ಅ ಪ್ರೂಫ್. ಈಗ ಕೊಟ್ಟಿರುವಂತ ಏನದಲ್ಲ ಲೀನಿಯರ್ ಇಕ್ವೇಶನ್ ಸಿಸ್ಟಮ್ ಇಕ್ವೇಶನ್ಸ್ ಬರ್ಕೊಂಡು ಏನದ 2x minus 3y plus 5z equal to 11. Okay. Next 3x plus 2y minus 4z equal to minus 5. Next one, here x plus y minus 2z equal to minus 3. ಈಗ ಅಬ್ಸರ್ವ್ ಮಾಡ್ರಿ, ಫೈಂಡ್ ಇನ್ವರ್ಸ್ ಮಾಡ್ಬೇಕಾದ್ರ ಎ ಮ್ಯಾಟ್ರಿಕ್ಸ್ ಈ ಲೀನಿಯರ್ ಇಕ್ವೇಶನ್ ಆಫ್ ದ ಕಂಡೀಷನ್ ಸೇಮ್ ಇರ್ತದ ನೋಡಿ. ಈಗ ಬೇಕಾದ್ರೆ ನೋಡ್ರಿ ಇದ್ರದ್ದು ಎ ಬರೀರಿ, ಮ್ಯಾಟ್ರಿಕ್ಸ್ ಏನಾಗ್ತದ ನೋಡ್ರಿ ಸೇಮ್ ಬರ್ತಿಲ್ಲ ನೋಡ್ರಿ. 2 minus 3 5. ಓಕೆ, 2 minus 3 5. ನೆಕ್ಸ್ಟ್ 3 2 minus 4 3 2 minus 4. ನೆಕ್ಸ್ಟ್ ನೋಡ್ರಿ x 1 minus 2 x 1 ಅದ, ಈ ಕಡೆ 1 ಅದ, ಈ ಕಡೆ minus 2. ಕ್ಲಿಯರ್ ಆಗುತ್ತೆ ನೋಡ್ರಿ ಅದ. ಓಕೆ, ಡಿಟರ್ಮಿನೆಂಟ್ A ವ್ಯಾಲ್ಯೂ here
ಸೊ ಡಿಟರ್ಮೆಂಟ್ ಎ ಯಾಕಂದ್ರೆ ಇನ್ವರ್ಸ್ ಕಂಡಿಡ್ಬೇಕು, ಮ್ಯಾಟ್ರಿಕ್ಸ್ ಕಂಡಿಡ್ಬೇಕು. ಮ್ಯಾಟ್ರಿಕ್ಸ್ ಕಂಡಿಡ್ಬೇಕು, ಇನ್ವರ್ಸ್ ಕಂಪಲ್ಸರಿ ಮಾಡ್ಲೇಬೇಕು. ಇದು ಎ ಇನ್ವರ್ಸ್ ಕಂಡಿಡಿದ್ರೆ ಮುಗಿತು, ಈಸಿ ಗೋಯಿಂಗ್ ನಿಮ್ಗೆ ಯಾವುದು ಮ್ಯಾಟ್ರಿಕ್ಸ್ ಮೆಥಡ್ ಅಂತ. ಈಗ ನೋಡ್ರಿ ಫಸ್ಟ್ 2 minus 3 5 clear. Next 3 2 minus 4 1 1 minus 2. Okay, sign is plus minus plus, expanding here. So determinant A equal to, so determinant A is first 2 linda 2 nodri 2 into 2 is minus 4 plus minus 1 into 1 is yadu plus 4. Clear. Next minus minus is plus 3. Here minus e minus code plus 3. Okay, expand by minus 6 plus 1, sorry, plus 4. Next one here plus 5 in order 3 minus 2, 3 minus 2, here 3 minus 2. Next one, so determinant A equal to here 0, here minus 6 ಆಗ್ತದ, minus 2 is 3 is minus 6. Next ನೋಡ್ರಿ here ಯಾವುದು 3 ಒಳಗ minus 2 ಐತಂದ್ರೆ is 1 ಅಂದ್ರೆ 5 plus 5. Okay, so plus 5 is determinant equal to minus 1 is not equal to 0 ಅಂದ್ರೆ minus 1. Clear. ಯಾವುದು determinant A. in next ನೋಡ್ರಿ ಯಾವುದು ಫಸ್ಟ್ ಡಿಟರ್ಮಿನೆಂಟ್ ಆಯಿತು. ಇನ್ನು ಕೋಫ್ಯಾಕ್ಟರ್ಸ್ ಓಕೆ, ಈಗ ಅಬ್ಸರ್ವ್ ಮಾಡಿ, ಇಟ್ ಇಸ್ ಅ ಕೋಫ್ಯಾಕ್ಟರ್ಸ್ ಕಂಡುಹಿಡಿಬೇಕಾದ್ರೆ ಏನದ ಮ್ಯಾಟ್ರಿಕ್ಸ್ ಗೊತ್ತಿರಬೇಕು. 2 minus 3 is 5. ಓಕೆ, ನೆಕ್ಸ್ಟ್ 3 2 minus 4. ಓಕೆ, ನೆಕ್ಸ್ಟ್ 1 1 minus 2. ಇಲ್ಲಿ ಎ ಮ್ಯಾಟ್ರಿಕ್ಸ್ ಆಯ್ತು. ಇನ್ನು ಎಕ್ಸ್ ಅಬ್ಸರ್ವ್ ಮಾಡ್ರಿ, ಇಲ್ಲೇ ಅನ್ನೋನ್ ಮ್ಯಾಟ್ರಿಕ್ಸ್ ಬರ್ಬಿಡೋದು, ನಿಮ್ಗೆ ಕ್ಲಿಯರ್ ಆಗ್ಬಿಡುತ್ತೆ. ಅನ್ನೋನ್ ಮ್ಯಾಟ್ರಿಕ್ಸ್ ಈಸ್ ಯಾವುದು ಎಕ್ಸ್ ವೈ ಜೆಡ್. ನೆಕ್ಸ್ಟ್ ಯಾವುದು ಬಿ ಮ್ಯಾಟ್ರಿಕ್ಸ್, ಅಂಡ್ ಬಿ ಮ್ಯಾಟ್ರಿಕ್ಸ್ ಏನ್ ಕೊಡ್ರಿ ನೋಡ್ರಿ, ಇಲ್ಲಿ ಕೊಡ್ರ ಬಿ ಮ್ಯಾಟ್ರಿಕ್ಸ್ ಇಸ್ 11 is minus 5, here 3 is minus 3. ಕ್ಲಿಯರ್. ಆಮೇಲೆ ಡಿಟರ್ಮಿನೆಂಟ್ ಎ ವ್ಯಾಲ್ಯೂ ಕಂಡುಹಿಡ್ಕೋತವ್ರಿ. ಫಸ್ಟ್ ಈ ಆರ್ಡರ್ ದ ಬರೀರಿ, ಬರಮ ಡಿಟರ್ಮಿನೆಂಟ್ ಎ ಕಂಡುಹಿಡ್ರಿ. ಇನ್ನು ನೆಕ್ಸ್ಟ್ ನೋಡ್ರಿ ಏನದ, ಇಲ್ಲಿ ಡಿಟರ್ಮಿನೆಂಟ್ ಇದು ಕೋಫ್ಯಾಕ್ಟರ್ಸ್ ಕಂಡುಹಿಡ್ರಿ. ಕೋಫ್ಯಾಕ್ಟರ್ಸ್ ಇಸ್ C11 C12 C13 C21 C22 C23 C31 C32, here C33. So plus minus plus minus plus minus plus minus plus. ಓಕೆ, ಈಗ ಎಕ್ಸ್ಪಾಂಡಿಂಗ್ ಫಸ್ಟ್ ಆಗಳಿಂದಲ್ಲ ಫಸ್ಟ್ ಗೆ ನಿಮ್ಗೆ ಗೊತ್ತಿರಬೇಕು C11 C12 C13 C21 C22 C23 C31 C32 C33. ಓಕೆ, ಸೈನ್ ಗೊತ್ತಿರಬೇಕು, ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್. ಓಕೆ, ಕ್ಲಿಯರ್. ಓಕೆ, ನೆಕ್ಸ್ಟ್ ನೋಡಿ ಕೋಫ್ಯಾಕ್ಟರ್ಸ್. ಫಸ್ಟ್ 2 ಲಿಂದ C11 ಅಂದ್ರೆ 2 ಲಿಂದ ಫ್ಯಾಕ್ಟರ್ ಸ್ಟಾರ್ಟ್. ಹಿಯರ್ minus 4 is plus 4. Okay, here is answer is 0. C12 ಅಂದ್ರೆ minus 3 is minus 3 ಅಂದ್ರೆ minus 6. Here minus 6 is plus 4. Here minus 2 is minus is plus 2. Clear. Next one C13 is minus 4 in the start of the C13. Observe ಮಾಡಿ, C13 is 3 minus 2 is 1. Clear. Next C21 ಅಂದ್ರೆ 3 ಲಿಂದ, so column row 3 is 6. Okay, 6. Next 3 column row 5 into 1 is minus 5. Okay, minus 11 is a minus 5 minus 1 ಆಗ್ತದ, ಸಾರಿ 1 ಆಗ್ತದ, 1 ಆಗಿ is minus 1 ಆಗ್ತದ. 6 ಹೋಗ 5 1 ಈ ಕಡೆ minus 1 ಆಗ್ತದೆ. ಇನ್ನು ನೆಕ್ಸ್ಟ್ C22 ಅಂದ್ರೆ 2 ಲಿಂದ
column row muchli -4, okay, -4, -5, here -9. Next, C23 column and row, C23 column 2 plus 3, okay, 2 plus 3 is -5, clear. Next one, C31 1 column ಅಂದ್ರೆ plus 12, so 12. Next 10, 5 into 2 is 10, so is 2, clear. C32 means C32 is column and row is -8 -15, -8 -15. Here answer is 23. C33. The C33 means is 4 minus 9. So 4 plus 9 ಆಗ್ತದೆ. 4 minus is 9 is plus ಆಗ್ತದೆ. Here answer is 13. Okay. 39. ಈಗ 13 ಆಗಬೇಕಾದ್ರೆ adjoint ಬರೀಬೇಕು. Adjoint. First, adjoint equal to, here adjoint A. Students observe ಮಾಡ್ರಿ. adjoint A ಬರಬೇಕಾದ್ರೆ ಇದು dash ಆಗಿರಬೇಕು. Here 0, 2, 1, -1, -9, -5. Here 2, 23. Here 13. Here adjoint A ಅಂತಂದ್ರ interchanging row and column ಆಗಬೇಕು ಕಂಪಲ್ಸರಿ. ಆದ್ರೆ adjoint ಆಗ್ತದ. Here 0, 2, 1, -1, -9, -5. Here 2, 23, 13 is the adjoint A. Okay, adjoint A ಗೊತ್ತಾಯ್ತು. ಈಗ inverse ಕರೆಯೋಣ. inverse ಈಗ ಅಬ್ಸರ್ವ್ ಮಾಡ್ರಿ. ಫಸ್ಟ್ ಒಂದು ಕ್ಲಿಯರ್. inverse ಫಾರ್ಮುಲಾ ಇದೆ A inverse equal to 1 by determinant A into adjoint A. Here A inverse equal to 1 by A determinant A ಎಷ್ಟದ -1 into adjoint A ಎಷ್ಟು ಕಂಡಿದ್ರಿ 0, -1, 2 first row. Okay, second row ಏನಂತ ನೋಡ್ರಿ 2, -9, 23. next ನೋಡ್ರಿ third row 1, -5, 13. clear. ಈಗ ಅಬ್ಸರ್ವ್ ಮಾಡ್ರಿ. here A inverse equal to -1. 1 by 1 is -1. -1 ಅಬ್ಸರ್ವ್ ಮಾಡ್ರಿ. ಮೈನಸ್ ಇಂದ ಅಪ್ಲೈ ಮಾಡಿದ್ರೆ ಏನಾಗ್ತದ, ಇಲ್ಲಿ ಬ್ರಾಕೆಟ್ ನಲ್ಲಿ ಪ್ಲಸ್ ಇದ್ದದ್ದು ಮೈನಸ್ ಅಪ್ಪ, ಮೈನಸ್ ಪ್ಲಸ್ ಅಪ್ಪ, ಏನಾಗ್ತದ ನೋಡ್ರಿ ಚೇಂಜಸ್ 0, 1, -2. ನೆಕ್ಸ್ಟ್ -2, 9, -23. so -1, 5, -13. clear. so minus in the multiply one. Here using ಏನದ by using ಯಾವುದು matrix method. so matrix method ಯಾವುದು x equal to A inverse B. here x means x, y, z. okay, so A inverse ಅಂದ್ರೆ ಇಲ್ಲಿ ಕಂಡು ಹಿಡಿದಿಲ್ಲ. so ಮೇಲೆ ನೋಡಿ 0, 1, -2, -2, 9, -23, -1, 5, -13 into so B ಅಂದ್ರೆ ಎಷ್ಟದ ನೋಡ್ರಿ. so B ಅಂದ್ರೆ 11. okay, -5, -3. ಕ್ಲಿಯರ್. ಅಬ್ಸರ್ವ್ ಮಾಡಿ. ಈಗ ಸ್ವಲ್ಪ ಮಲ್ಟಿಪ್ಲೈ ಮಾಡೋದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಬರ್ದಿರ್ತೀನಿ ನೋಡ್ರಿ. here x, y, z equal to ಅಬ್ಸರ್ವ್ ಮಾಡ್ರಿ. ಫಸ್ಟ್ ಯಾವುದು ಫಸ್ಟ್ ಕಾಲಮ್ 0 into ಅಬ್ಸರ್ವ್ ಮಾಡ್ರಿ. ಇಲ್ಲಿ ಬರ್ದಿರ್ತೀನಿ 0 into 11 is 0, 1 into 5 is -5, -2 into -3 is +6. clear. next one, second row. observe second row first column -2 into 11 is -22. so okay,
So 9 into minus 5 is minus 45. So next one, minus 23 into minus 3 is plus 6, 9. Clear? Next one, third row, first column, minus 1 into 11 minus 11. Next one, 5 into minus 5 is minus 25. Minus 13 into minus 3 is plus 39. Plus 39. Okay. Here x, y, z equal to, here last answer is 1, 2, 3. 1, 2, 3. And then x value 1, y value 2, z value 3. His answer is 1, 2, 3. Okay. 1, 2, 3. Here 1, 2, 3. We can use on the other equations too. Equations in the last because x plus y, okay, minus 2z equal to minus 3. Here x value is 1, y value is 1, minus 2 into 2, 3. Okay? Here minus 3. Here 2 minus 6 equal to minus 3. Observe ಮಾಡ್ರಿ. So y value 2 ಅದ. Okay, y value 2 is 3. 3 ಆಗ್ತದೆ ನೋಡ್ರಿ, minus 3 equal to minus 3. The answer is ಅಂದ್ರೆ ವೆರಿಫೈ ಕರೆಕ್ಟ್ ಐತಂದ ವೆರಿಫೈ ಮಾಡ್ಲಿಕ್ಕೆ ಯಾವುದೇ ಒಂದು 3 ಇಕ್ವೇಶನ್ ಒಂದು ಯಾವುದೇ ಲೀನಿಯರ್ ಇಕ್ವೇಶನ್ಸ್ ಒಳಗ ಯಾವುದೇ ಒಂದು ಎಕ್ಸ್ ವೈ ಜೆಡ್ ವ್ಯಾಲ್ಯೂ ಹಾಕಿದ್ರೆ ಈಕ್ವಲ್ ಬರ್ಬೇಕು. ಈಕ್ವಲ್ ಬಂದಂದ್ರ ನಿಮ್ಮ ಆನ್ಸರ್ ಇಸ್ ಕರೆಕ್ಟ್. 5 ಮಾರ್ಕ್ಸ್ ಬರ್ತದೆ, ಕಂಪಲ್ಸರಿ ಬರ್ತದೆ 5 ಮಾರ್ಕ್ಸ್. ಕ್ಲಿಯರ್? ಈ ತರ ಸಾಲ್ವ್ ಮಾಡೋದ್ರಿಂದ ನಿಮ್ಗೆ ಏನಿದಲ್ಲ 5 ಮಾರ್ಕ್ಸ್ ನಿಮ್ಗೆ ಈಸಿಯಾಗಿ ಅರ್ಥ ಆಕೋತ ಹೋಗ್ತದೆ. ಇಲ್ಲಾದ್ರೆ ಸ್ವಲ್ಪ ಕಾಂಪ್ಲಿಕೇಟ್